ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಆಗಿರಿ. ಬೆಲ್ಲನ್ನು ಕೂಡ ಒತ್ತಿರಿ. ಈಗ ಘಮ್ಮಗೆ ತಿನ್ಬೇಕಂದ್ರೆ ಘಮ್ಮಗೆ ಅಡುಗೆ ಮಾಡ್ಬೇಕು, ಹೌದಿಲ್ಲ ರೀ? ಅದಕ್ಕೆ ಫಸ್ಟ್ ಕ್ಲಾಸ್ ಒಂದು ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಣಂತ. ಅದಕ್ಕೆ ಏನೇನು ಸಾಮಗ್ರಿ ಬೇಕಂದ್ರೆ, ಒಣ ಕೊಬ್ಬರಿ ತೊಗೊಂಡೀನಿ ಒಂದು 2 ಬಾಟ್ಲು, ತುಪ್ಪ ತೊಗೊಂಡೀನಿ, ಒಂದು 4-5 ಏಲಕ್ಕಿ, ಗಸಗಸೆ ಅಂದ್ರೆ ಕಸಕಸಿ, ಆಳ್ವಿ ತೊಗೊಂಡಿನಿ ಒಂದು ಅರ್ಧ ಬಟ್ಲು, ಒಂದು ಫುಲ್ ಬಟ್ಲು ಬಾದಾಮಿ, ಆಮೇಲೆ ಖಜೂರು ತೊಗೊಂಡಿನಿ 2 ಬಾಟ್ಲು. ಯಾಕಂತಂದ್ರೆ ಬೆಲ್ಲ ಹಾಕಂಗಿಲ್ಲ. ಇವೆರಡು ಖಜೂರಿಂದ ಇದೇ ಸ್ವೀಟು. ಗೋಡಂಬಿ, ಆಮೇಲೆ ಪಿಸ್ತಾ, ಆಮೇಲೆ ಅಂಟು. ಇವಿಷ್ಟು ಸಾಮಗ್ರಿ ತೊಗೊಂಡಿನಿ ನಾನು. ನೀವು ಬೇಕಂದ್ರೆ ಕುಂಬಳಕಾಯಿ ಬೀಜ ಮತ್ತು ವಾಲ್ನಟ್ಟು, ನಿಮ್ಗೆ ಏನೇನು ಬೇಕು ಈ ಡ್ರೈ ಫ್ರೂಟ್ಸ್ಗೆ ಹಾಕ್ಕೋಬೋದು. ಈಗ ಇವಿಷ್ಟು ಸಾಮಗ್ರಿ ಮನೆಯಲ್ಲಿ ಅದಾವ. ಇವಿಷ್ಟು ಸಾಮಗ್ರಿಯಿಂದ ನಾನು ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತೀನಿ. ಈಗ ಮೊದಲಿಗೆ ಇದೇನೈತಿ, ಈ ಕೊಬ್ಬರಿ ಹೆರ್ಚ್ಕೋಬೇಕು. ಈಗ ನೋಡಿರಿ, ಕೊಬ್ಬರಿ ಹೆರ್ಚ್ಕೊಂಡಿನಿ. ಈಗ ಖಜೂರದೆಲ್ಲ ಶಿಪ್ಪಿ ತಗೋಬೇಕು. ಆಮೇಲೆ ಇವು ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಇವೆಲ್ಲ ಸಣ್ಣಗೆ ಪೀಸ್ ಕಟ್ ಮಾಡಿಕೊಂಡು ತುಪ್ಪದಾಗ ಹುರ್ಕೋಬೇಕು. ಈಗ ನೋಡಿರಿ, ಖಜೂರದೆಲ್ಲ ಶಿಪ್ಪಿ ತೆಗ್ದೀನಿ. ಇದು ಫುಲ್ ಮೆತ್ತಗಿರ್ತೈತಿ. ಇದನ್ನೆಲ್ಲ ಡ್ರೈ ಫ್ರೂಟ್ಸು, ಕೊಬ್ಬರಿ ಇದನ್ನು ಎಲ್ಲ ಹಾಕಿ ರುಬ್ಕೊಂಡ್ರೆ ಇದು ತಾನೇ ಸಣ್ಣ ಆಗ್ತೈತಿ. ಇದನ್ನು ಸ್ವಲ್ಪ ತುಪ್ಪದಾಗ ಫ್ರೈ ಮಾಡ್ಕೋಬೇಕು. ಈಗ ನೋಡಿರಿ, ಕಡೆ ಇಟ್ಟಿನಿ, ಗ್ಯಾಸ್ ಹಚ್ಕೊಳ್ಳೋಣಂತ. ಈಗ ಸಣ್ಣಗೆ ಕಟ್ ಮಾಡಿದ ಪೀಸ್ ಬಾದಾಮಿ ಹಾಕ್ಕೊಂಡು ಇವನ್ನ ಹುರ್ಕೊಳ್ಳೋಂತ. ಸ್ವಲ್ಪ ಕಂದು ಬಣ್ಣ ಬರೋಂಗೆ ಹುರ್ಕೋಬೇಕು. ಈಗ ತುಪ್ಪ ಹಾಕೋತೀನಿ. ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಂತ. ಸಣ್ಣ ಉರಿ ಇಟ್ಟೆ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗೈತಿ. ಈಗ ಗೋಡಂಬಿನ ಹುರ್ಕೊಂಡು ಇದಕ್ಕೂ ಈಗ ತುಪ್ಪ ಹಾಕಿನಿ. ಎಲ್ಲನೂ ಸ್ವಲ್ಪ ತುಪ್ಪ ಹಾಕಿ ಬ್ರೌನ್ ಕಲರ್ ಬರಂಗೆ ಫ್ರೈ ಮಾಡ್ಕೋಬೇಕು. ಈಗ ಗೋಡಂಬಿನೂ ಬ್ರೌನ್ ಕಲರ್ ಆಗೈತಿ. ಈಗ ಪಿಸ್ತಾ ಹುರ್ಕೊಳ್ಳೋಂತ. ಇವೆಲ್ಲವನ್ನ ತುಪ್ಪದಾಗ ಹುರ್ಕೋಬೇಕು. ಪಿಸ್ತಾ, ಅದು ಗೋಡಂಬಿ ಪಿಸ್ತಾ ಇವೆಲ್ಲವೂ ಕೂಡ ಭಾಳ ಶಕ್ತಿವರ್ಧಕ. ಈ ಡ್ರೈ ಫ್ರೂಟ್ಸ್ ಉಂಡೆ ಯಾವಾಗಲೂ ಬಾಣಂತರಿಗೆ ಮಾಡಿಕೊಡ್ತಾರೆ. ಭಾಳ ಶಕ್ತಿವರ್ಧಕ ಅಂತೇಳಿ ಅವರಿಗೆ ಬಾಣಂತರಿಗಿದು ಉಂಡೆ ಮಾಡಿ ತಿನ್ನಲಿಕ್ಕೆ ಕೊಡ್ತಾರೆ. ಈಗ ಅಳವಿ ಹುರಿನಂತ. ಈಗ ಅಂಟು ಅಡುಗೆ ಹಾಕೋ ಅಂಟಿದು, ಈ ಅಂಟನ್ನ ಹುರ್ಕೊಳ್ಳಂತ. ಇವು ಹಳ್ಳಾದಂಗೆ ಆಗ್ತವೆ, ಹಂಗೆ ಉಬ್ಬಿ ಪಳ್ಳಾಗ್ತವೆ. ಅಲ್ಲಿವರೆಗೂ ಇವನು ಹುರ್ಕೋಬೇಕು. ಈಗ ನೋಡ್ರಿ, ಇವೆಲ್ಲ ಕೈಯಾಗ ಹಳ್ಳೆವ ಅಂಟು. ಈ ಖಜೂರು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಂತ. ಎಲ್ಲ ಬೀಜ ತೆಗೆದಿಟ್ಟಿನಿದೆ. ಇವೆಲ್ಲ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಖಜೂರು HB ಜಾಸ್ತಿ ಆಗ್ತೈತಿ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತೈತಿ. ಹೀಗಾಗಿ ಬರೀ ಬಾಣಂತರಿಗಷ್ಟೇ ಇದು ಉಂಡೆ ಕೊಡೋಂಗಿಲ್ಲ, ಎಲ್ಲರೂ ಇದನ್ನು ತಿನ್ಬೋದು. ನಾವು ಉಂಡೆಯನ್ನು, ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲರಿಗೂ ಚಲೋ. ದೊಡ್ಡವ್ರಿಗೆ, ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ. ಈಗ ಖಜೂರು ಎಲ್ಲ ಫ್ರೈ ಆಗೈತಿ. ಈಗ ಲಾಸ್ಟಿಗೆ ಎಲ್ಲ ಕಸಕಸಿ ಹುರ್ಕೊಳ್ಳೋಂತ. ಬೇಕ್ರಿ ಐಟಮ್ ತಿನ್ನೋ ಬದಲು ಈ ಥರ ಶಕ್ತಿವರ್ಧಕ ಉಂಡೆ ಮಾಡಿಕೊಂಡು ತಿಂದ್ರಂದ್ರೆ ಭಾಳ ಒಳ್ಳೆಯದು ಆರೋಗ್ಯಕ್ಕೆ.
ಯಾರಿಗೆ ಇವೆಲ್ಲ ಫ್ರೈ ಮಾಡ್ಕೊಂಡದ್ದು ಹಾಕ್ಕೊಳ್ಳೋಣ ಅಂತ. ಡ್ರೈ ಫ್ರೂಟ್ಸ್ ಮೊದಲು ಮಿಕ್ಸಿ ಮಾಡ್ಕೋಬೇಕು, ಆಮೇಲೆ ಕೊಬ್ಬರಿ ಹಾಕಬೇಕು. ಅದು ಹಾಕಿದ ನಂತರ ಲಾಸ್ಟಿಗೆ ಖರ್ಜೂರ ಹಾಕ್ಕೋಬೇಕು. ನೋಡ್ರಿ ಈಗ ಹೆಂಗೆ ಸಣ್ಣ ಆಗೈತಿ. ಈಗ ಇದನ್ನು ಒಂದು ಕಡೆ ತೆಗೆದು ಕೊಬ್ಬರಿ ಮತ್ತು ಖರ್ಜೂರ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣಂತ. ಈಗ ನೋಡ್ರಿ ಹೆಚ್ಚಿದ್ದ ಕೊಬ್ಬರಿ ಖರ್ಜೂರ ಇದರ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣಂತ. ನೋಡ್ರಿ ಈಗ ಹೆಂಗೆ ಎಷ್ಟು ಸಣ್ಣ ಆಗೈತಿ. ಹಿಂಗೆ ಸಣ್ಣ ಆಗಬೇಕು. ಈಗ ಇದ್ರಾಗ ಅಂಟೇನು ಹುರ್ಕೊಂಡಿವಲ್ಲ ಅದನ್ನು ಹಾಕ್ಕೊಂಡು ಮತ್ತು ಅಳವಿ ಹಾಕ್ಕೊಳ್ಳೋಣಂತ. ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ನೋಡ್ರಿ ಎಷ್ಟು ಸಣ್ಣಗೈತಿ. ಇದ್ರಾಗೆ ಅಂಟು ಮತ್ತು ಆಳ್ವಿ ಎಲ್ಲ ಹಾಕಿ ಮಿಕ್ಸಿ ಮಾಡೀನಿ. ಈಗ ನೋಡ್ರಿ ಎಲ್ಲ ಸಣ್ಣಗೈತಿ. ಕೊಬ್ಬರಿ, ಡ್ರೈ ಫ್ರೂಟ್ಸ್, ಖಜೂರಿ ಎಲ್ಲ ಹಾಕಿದ್ದು. ಈಗ ಇದಕ್ಕೆ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದು ಹಾಕ್ಕೊಳ್ಳೋಣಂತ. ಮತ್ತು ಕಸಕಸಿ ಹಾಕ್ಕೊಳ್ಳೋಣಂತ. ಹುರಿದ ಮ್ಯಾಗೆ ಕಸಕಸಿ ಪುಡಿ ಮಾಡಬಾರ್ದು, ಮ್ಯಾಗೆ ಹಾಕ್ಕೋಬೇಕು. ಈಗ ನೋಡಿ ರೆಡಿ ಆಗೈತಿ. ಈಗ ಉಂಡೆ ಕಟ್ಟೋಣಂತ. ಫಸ್ಟ್ ಕ್ಲಾಸ್ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗ್ಯಾವ. ತುಂಬ ಹೆಲ್ದಿಯಾದ ಲಡ್ಡು ಇದು. ಇದನ್ನು ದಿನ ಒಂದು ತಿಂದ್ರೆ ಭಾಳ ಶಕ್ತಿ ಬರ್ತೈತಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೀನಿ. ಅಲ್ಲಿವರೆಗೂ ಬಾಯ್.